ಗೌಡ್ರ ಹೆಂಡ್ತಿ ಸತ್ಯ ಅಕ್ಕನ ಹತ್ರ ಬ್ಲೌಸ್ ಹೊಲಕಕ್ಕೆ ಬರೋದಲ್ಲ. ಸತ್ಯ ಅಕ್ಕನಿಗೆ ಅವ್ರ ಗೌಡ್ರ ಹೆಂಡ್ತಿ ತುಂಬ ಚೆನ್ನಾಗಿ ಗೊತ್ತು. ಸತ್ಯನ ಕೇಳೋಣ. ನೋಡೋ ಹಿಂಗಾಗೈತೆ, ಅದಕ್ಕೇನೆ ಅವ್ರ ಹೆಂಡ್ತಿಗೆ ಹೇಳಿ ಸ್ವಲ್ಪ ಅವ್ರ ಗಂಡನಿಗೆ ಹೇಳ್ಸಮ್ಮ ಅಂತ ಹೇಳಿ ಸತ್ಯಂತಾಗೆ ಹೇಳಿದ್ರೆ ಗೊತ್ತಾಗುತ್ತೆ. ಸತ್ಯಂತಾಗೆ ಫೋನ್ ನಂಬರ್ ಐತೆ, ಅವ ಅಕ್ಕನ ಗೌಡ್ರ ಹೆಂಡ್ತಿದು ಫೋನ್ ಮಾಡ್ಸೋಣ ತಡಿ. ಏನನ್ನುತ್ತ ಏನೋ, ಏನಾದರೂ ಅಂದ್ಲೇಳು. ಇವಾಗ ಫ್ರೆಂಡಾಗಿ ನೀನೇ ಸಹಾಯ ಮಾಡಬೇಕು. ಈಗ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಬೇಕು ನೀನು ಅಂತ ಹೇಳ್ತೀನಿ. ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ನಿನ್ನ ಬೆಲೆ ಉಳಿಸ್ಕೋಬೇಕು. ನೀನು ನನಗೆ ಸಹಾಯ ಮಾಡಲೇಬೇಕು ಫ್ರೆಂಡಾಗಿ ಅಂತ ಹೇಳ್ತೀನಿ. ಸತ್ಯ 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 ಅಕ್ಕ, ನಿನ್ನೆ ಮಾತಾಡಿಸ್ತಾ ಇರೋದು ಸತ್ಯ ಅಕ್ಕ. ಸತ್ಯ ಅಕ್ಕ, ಸುಮ್ಮನೆ ಹೊರಟೋಗು. ನಿನ್ನಷ್ಟು ಮುಖ ನನಗೆ ತೋರಿಸ್ಬೇಡ ಪ್ಲೀಸ್. ಫ್ರೆಂಡಾಗಿ ಸತ್ಯ, ಫ್ರೆಂಡಾಗಿ ನೀನು ನನ್ನ ಸತ್ಯ. ಆಮೇಲೆ ಸತ್ಯ ಅಕ್ಕ, ನೀನು ಫ್ರೆಂಡಾಗಿ ನಾನು ನಿನಗೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಸಹಾಯ ಮಾಡು ಸತ್ಯ. ನಾನು ನಿನ್ನ ಫ್ರೆಂಡ್ ಅಲ್ಲ, ಗೆಳ್ತನ ಮಾಡಿದ್ಕೂ ಒಂದು ಮರ್ಯಾದೆ ಬೇಕಲ್ಲ, ಮರ್ಯಾದೆ ಉಳಿಸ್ಕೋಬೇಕಲ್ಲ, ಫ್ರೆಂಡ್ಶಿಪ್ಗೊಂದು ಬೆಲೆ ಉಳಿಸ್ಕೋಬೇಕಲ್ಲ. ಅದಕ್ಕೆ ನೀನು ನನಗೆ ಸಹಾಯ ಮಾಡಲೇಬೇಕು ಸತ್ಯ. ಫ್ರೆಂಡ್ಶಿಪ್ ಅಂತ ಹೇಳ್ಬೇಡ, ಅದು ಹೇಳೋ ಯೋಗ್ಯತೆ ಇಲ್ಲ ನಿನಗೆ. ಫ್ರೆಂಡ್ಶಿಪ್ಪಿಗೆ ಇರೋ ಬೆಲೆನ ಕಳೆದಿದ್ಯಾ ನೀನು. ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್ಪು, ಯಾವ ಫ್ರೆಂಡ್ಶಿಪ್ಪೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೊರಟೋಗೆ ಆಚೆನೆ, ಸುಮ್ಮನೆ ಹೋಗೆ. ಇಲ್ಲೇನು ಫ್ರೆಂಡ್ಶಿಪ್ ಅಂತ ಹೇಳೋದಕ್ಕೆ ಬಂದಿದ್ದಾಳೆ. ಆ ಫ್ರೆಂಡ್ಶಿಪ್ಪಿಗೆ ನಿನ್ನ ಹತ್ರ ಅರ್ಥನೇ ಇಲ್ಲ, ಹೋಗು. ಆ ಫ್ರೆಂಡ್ಶಿಪ್ಪಿಗಿರೋ ಬೆಲೆ ಯಾಕೆ ಕಳಿತೀಯ? ಅಯ್ಯೋ ಹಾಗೆ ಹೇಳ್ಬೇಡ ಸತ್ಯ, ನಾನು ತುಂಬ ಕಷ್ಟದಾಗಿದ್ದೀನಿ. ನಿನ್ನ ಫ್ರೆಂಡಾಗಿ ನಾನು ತುಂಬ ಕಷ್ಟದಲ್ಲಿದ್ದೀನಿ. ಆ ಗೌಡ್ರು ಎಂಥ ತೀರ್ಪು ಕೊಟ್ಟಿದ್ದಾರೆ ಅಂದರೆ, ಇವಾಗ ಎಂಥ ತೀರ್ಪು ಕೊಟ್ಟಿದ್ದಾರೆ ಅಂತಂದರೆ, ನನ್ನ ಗಂಡನಿಗೆ ಅಲ್ಲಿ ಕೇಳಿಸ್ಕೋಬೇಕು, ಇಲ್ಲಾಂದರೆ ನೀನು ಜೈಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ಸಹಾಯ ಮಾಡಲೇಬೇಕು. ಆ ಗೌಡ್ರ ಹೆಂಡ್ತಿ ನಿನಗೆ ಗೊತ್ತಲ್ಲ ಅವಕ್ಕ, ಅದಕ್ಕೇ ನೀನು ಅವಕ್ಕ ಫೋನ್ ಮಾಡಿಬಿಟ್ಟು ಏನೋ ಅನಿವಾರ್ಯ ತಪ್ಪಾಗೈತೆ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಅಂತ ಹೇಳಬೇಕು. ಅವ್ರ ಹೆಂಡ್ತಿ ಹೇಳಿದರೆ ಅವ್ರು ಕೇಳ್ತಾರೆ. ಊರಿನ ಗೌಡ್ರು ಹೆಂಡ್ತಿಯರ ಮಾತು ಕೇಳ್ಕೊಂಡು ಬರಲ್ಲ ಕಣೆ ನ್ಯಾಯ ಹೇಳೋದಕ್ಕೆ. ಅವರು ಅಲ್ಲೇನು ತಪ್ಪಾಗೈತೆ, ಯಾರು ತಪ್ಪು ಮಾಡಿದ್ದಾರೆ, ಯಾರಿಗೆ ನ್ಯಾಯ ಸಿಗಬೇಕು, ಯಾರಿಂದ ಯಾರಿಗೆ ಅನ್ಯಾಯ ಆಗೈತೆ ಅಂತ ಹೇಳಿ ನೋಡಿ ತೀರ್ಪು ಕೊಡೋದು. ಹೆಂಡ್ತಿ ಮಾತು ಕೇಳಿ ಬಂದಲ್ಲಿ ತೀರ್ಪು ಕೊಡೋದಿಲ್ಲ ಪಂಚಾಯತಿಯಲ್ಲಿ ಕೂತ್ಕೊಂಡು. ಯಾವನ ಗೌಡ್ರು ಅಂಬಲ್ಲ ಅವ್ರನ್ನ. ಅಷ್ಟೇ, ಬೇರೆ ಏನು ಅಂತ ಕರಿಬೇಕಾಗುತ್ತೆ. ಗೌಡ್ರು ಅಂತ ಕರೆಯಲ್ಲ ಅಷ್ಟೇ. ತೀರ್ಪು ಕೊಡೋರ್ನ ಹಂಗೆ ಕರೆಯೋದಿಲ್ಲ. ಅವರು ಹೆಂಡ್ತಿ ಮಾತು ಕೇಳ್ದಂಗೆ ಬಂದು ಅಲ್ಲಿ ಏನು ನಡೆದೈತೆ ಅದನ್ನ ನೋಡಿ ತೀರ್ಪು ಕೊಡೋದು ಅವರು. ಯಾಕೆ ಬಂದಿದ್ದಾಳೆ ಇವಳು? ಸರೋಜಾಂಟಿ, ನಾನು ಇವತ್ತು ತುಂಬ ಕಷ್ಟದಲ್ಲಿದ್ದೀನಿ. ಗೌಡ್ರು ಎಂಥ ತೀರ್ಪು ಕೊಟ್ಟಿದ್ದಾರೆ ಅಂದರೆ, ನನ್ನ ಗಂಡನಿಗೆ ಅಲ್ಲಿ ಕೀಳಿಸ್ಕೋಬೇಕು, ಇಲ್ಲಾಂದರೆ ಜೈಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ಇವೆರಡೂ ಆಗೋದಿಲ್ಲ. ಅದಕ್ಕೆ ಬೇರೆ ಏನಾದರೂ ಶಿಕ್ಷೆ ಕೊಡಲಿ ಹೇಳು. ಅದಕ್ಕೇ ಅವ್ರ ಹೆಂಡ್ತಿ ಸತ್ಯಕ್ಕೂ ನಿಂಗೆ ಗೊತ್ತಲ್ಲ, ಫೋನ್ ಮಾಡ್ಸೋದಕ್ಕೆ ಬಂದಿದ್ದೀನಿ ಅವ್ರ ಹತ್ರ ಮಾತಾಡೋದಕ್ಕೆ. ರೇಣುಕಾ ಆಂಟಿ ಗೊತ್ತಲ್ಲ ನಿನಗೆ, ಅದಕ್ಕೆ ಫೋನ್ ಮಾಡು ಸತ್ಯಕ್ಕ ಪ್ಲೀಸ್. ಅವಕ್ಕ ಬರ್ತಾ ಇತ್ತಲ್ಲ ಬ್ಲೌಸ್ ಹೊಲ್ಸೋದಕ್ಕಂತ ಹೇಳಿ, ಅದಕ್ಕೆ ಗೊತ್ತಲ್ಲ, ಫೋನ್ ಮಾಡು. ನೀನು ಹೇಳಿದ್ರೆ ಕೇಳ್ತಾರೆ. ಆನಂದೇಗೌಡರು ಹೆಂಡ್ತಿ ಮಾತೆಲ್ಲ ಕೇಳಲ್ಲ ಕಣಮ್ಮ. ಹೆಂಡ್ತಿ ಮಾತು ಕೇಳ್ಕೊಂಡು ಅಲ್ಲಿ ಏನಾಗೈತೆ ಅಂತ ಹೇಳಿ ಅವರು ಬಂದು ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಹೆಂಡ್ತಿ ಮಾತೆ ಅವ್ರು ಏನೂ ಕೇಳಲ್ಲ. ನಿಮಗೆಲ್ಲ ಯಾಕೆ ಬೇಕು ಅದೆಲ್ಲ, ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ. ತಪ್ಪು ಮಾಡಿದವ್ರಿಗೆ ಅವ್ರು ಶಿಕ್ಷೆ ಕೊಡ್ತಾರೆ ಅಲ್ಲ. ನಿಮಗೆ ಬುದ್ಧಬೇಡ್ವಿ. ಹೋಗಿ ಅಲ್ಲ ಕಣೆ ಸುಗುಣ, ಅವರಿಬ್ರು ಏನು ಅನ್ಯಾಯ ಮಾಡಿದ್ರೆ ನಿಮಗೆ ಗಂಡ ಹೆಂಡ್ತಿ ಇನ್ನೂ ಒಂದಿಟ್ಟು ಅನುಕೂಲ ಮಾಡಿದ್ರಲ್ವೇನಿ? ಅನುಕೂಲ ಮಾಡಿರೋದು ಸುಮ್ಮನೆ ಇರ್ದಲ್ದಲೆ ನೀನು ನಂಬ್ರೀತ ಮಾಡ್ಕೊಂಡಲ್ಲಿ. ಇವ್ರಂಥ ಕೆಲಸ ಮಾಡಿದ್ದಾರೆ ಕಣತ್ತೆ, ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಅಂಥ ಕೆಲಸ ಮಾಡೋದಕ್ಕೆ ಮುಂಚೆಗೆ ಅರಿವಿರಬೇಕಾಗಿತ್ತು. ಊರಿಗೆಲ್ಲ ನ್ಯಾಯ ಹೇಳ್ತಾ ಇದ್ದೆ, ಇವಾಗ ನೀನೇ ಅಂಥ ಕೆಲಸ ಮಾಡಿದೆಯಲ್ಲೇ. ಥೂ ಹೋಗು. ನಿನ್ನ ಮುಖ ಯಾಕೆ ತೋರ್ಸೋದಕ್ಕೆ ಬಂದಿದೆ? ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ನಿನ್ನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ನಾನು ತಗೊಂಡು ಏನು ತಗೊಂಡು ಹೊಡ್ಕೊಳ್ಳೋಣ ಅಂತ ಅನ್ನಿಸ್ತೈತೆ. ಸುಮ್ಮನೆ ಹೋಗು. ನನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಹೋದ್ರೆ ಸರಿ. ನಾನೇನಿಲ್ಲ ನೋಡಿ, ಸುಮ್ಮನೆ ಇರಲ್ಲ. ನನ್ನ ಇನ್ನೊಂದ್ಸತಿ ಸತ್ಯ ಅಂತ ಕರಿಬಿಡ ನಿನ್ನ ಬಾಯಲ್ಲಿ. ಹೋಗೆ ಆಚೆಗೆ. ಇವಾಗ ಹೇಳ್ಬೇಡಿ. ಅಲ್ಲ, ಇವಾಗ ಅವ್ರೇನು ತೀರ್ಪು ಕೊಟ್ಟಿದ್ದಾರ? ಇವಾಗ ಅವ್ರು ಹೆಂಡ್ತಿಗೆ ಹೇಳಿದ್ರೆ ರೀ ಇಂಥ ಶಿಕ್ಷೆ ಏನು ಕೊಡ್ತೀರಾ, ಬೇರೆ ಏನಾದರೂ ಕೊಡ್ರಿ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಪ್ಲೀಸ್ ಆ ಅಕ್ಕನಿಗೆ ಹೇಳ್ತೀರಾ, ರೇಣುಕಾ ಆಂಟಿಗೆ? ಸತ್ಯ ಅಕ್ಕ ಪ್ಲೀಸ್, ಸತ್ಯ ಅಕ್ಕ ನೀನೇ ನನಗೆ ಸಹಾಯ ಮಾಡಬೇಕು. ಫ್ರೆಂಡಾಗಿ ಸಹಾಯ ಮಾಡಲಿಲ್ಲ ಅಂದರೆ ಹೆಂಗೆ? ಪ್ಲೀಸ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸುಮ್ಮನೆ ಹೋಗಿ ಆಚೆ ಅಂತ ಹೇಳ್ತಾ ಇರೋದು. ಒಂದ್ಸತಿ ಹೇಳಿದ ಅರ್ಥ ಆಗ್ತಾ ಇಲ್ಲ ನಿನಗೆ? ಸುಮ್ಮನೆ ಹೋಗಿ ಆಚೆ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಹೋಗಮ್ಮ ಸುಗುಣ. ಅವಳು ಬೈಯತ್ಕಿನ್ನ ಮುಂಚೆಗೆ ಸುಮ್ಮನೆ ಹೋಗೋದು ಕಲಿ. ಹೋಗು. ರೀತನ್ ತಕ್ಕ ಹೋಗು, ರೀತನ್ ಕರ್ಕೊಂಡು ಹೋಗು.
ಅಯ್ಯೋ ಇವಾಗ ರೀತನು ಮಾತಾಡ್ಸಲ್ಲ. ಆ ರೀತನ್ ಮಾತಾಡ್ಸಿದ್ಕೆ ನನಗೆ ವಿರುದ್ಧವಾಗಿ ಇವಾಗ ಎಗ್ ರೈಸ್ ಅಂಗಡಿ ಹಾಕೋದಕ್ಕೆ ಬಂದಿದ್ದಾಳೆ. ಅಯ್ಯೋ ನಾನು ಯಾಕಾದ್ರೂ ಮಾತಾಡ್ಸಿದ್ನೋ ಅಂತ ಅನ್ನಿಸ್ತೈತೆ. ನೀಯತ್ತಿಲ್ದಳು ಕಣೆ ನೀನು, ನೀಯತ್ತಿಲ್ದಳು. ಆ ರೀತನಿಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ಅಂಕ್ಳು ಮಾತಾಡ್ತಾ ಇದ್ದಲ್ಲ, ನಾನೇನೇ ಮೋಸ ಮಾಡಿದ್ದೀನಿ? ಅವಳಿಗೆ ಗೊತ್ತಿಲ್ದಲೇನೆ ಎಲ್ಲನ ಹಂಗೆ ಮಾಡ್ಕೊಂಡಿರೋದು. ಅವಳಾಗಿ ಅವಳು ಮಾಡ್ಕೊಂಡಿದ್ದು. ನಾನೇನು ಮಾಡೋದಕ್ಕಾಗುತ್ತೆ? ನನ್ನ ಬೆರಳಿಟ್ಟು ಆಗ್ಲೆಲ್ಲ ಅಂಕ್ಳು ಮಾತಾಡ್ತೀಯಲ್ಲ, ಗೊತ್ತಾಗಲ್ವಾ? ಮಾತಾಡೋದಕ್ಕಿಂತ ಮುಂಚೆಗೆ ಯೋಚನೆ ಮಾಡಿ ಮಾತಾಡಬೇಕು. ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತವೆ ಅಂತ ಹೇಳಿ ಒಬ್ರು ನೋಡ್ಕೊಂಡು ನುಗ್ಗೋದು, ಒಬ್ರಿಗೆ ಆದಂಗೆ ಹಿಂಗೆ ಆಗಲಿ ಅಂತ ಅನ್ನೋದು, ಹಂಗೆಲ್ಲ ಮಾಡಿದ್ರೆ ನಮಗೆ ಒಂದಲ್ಲ ಒಂದಿನ ಅದೆಲ್ಲ ತಿರ್ಕೊಳ್ಳುತ್ತೆ. ನೀನು ಅವಳನ್ನ ಮಾತಾಡಿಸ್ಕೊಂಡು ಓದಲ್ಲ, ಎಷ್ಟೊಂದೆಲ್ಲ ಅವಳ ಮೇಲೆ ಹಾರಾಡಿ ಅವಳ ಹತ್ರ ದುಡ್ಡು ಕಾಸು ಐತೆ ಅಂತ ಹೇಳಿ ದುಡ್ಡಿಗೆ ಆಸೆ ಬಿದ್ದು ಓದಲ್ಲ ಅವಳನ್ನ ಮಾತಾಡಿಸ್ಕೊಂಡು. ಹೋಗಿ ಇವಾಗ ಅವಳ ಹತ್ರನೇ ಹೋಗಿ ಅವಳ ಹತ್ರ, ನನ್ನ ಹತ್ರ ಬರಬೇಡ, ಹೋಗು. ಅಲ್ಲ ಹೋಗಿ ಚೆನ್ನಾಗಿರು, ನಿನ್ನೇನೇನು ಬೇಡ ಅಂಬಲ್ಲ. ಅಷ್ಟೆಲ್ಲ ಅವಳ ಮೇಲೆ ಹಾರಾಡಿ ತಿರ್ಗಿ ಅವಳ ಹತ್ರನೇ ಓದಲ್ಲ ಸುತ್ತರ್ಕೊಂಡು. ಅದಕ್ಕೆ ಇವಳಿಗೆ ಸಿಟ್ಟು ನಮ್ಮ ಸತ್ಯನಿಗೆ ಅಷ್ಟೇನೆ. ಚೆನ್ನಾಗಿರು, ನಮ್ಮನ್ನು ಮಾತಾಡಿಸ್ತಿಲ್ದಾರನ್ನ ನೀನು ಮಾತಾಡಿಸ್ಬೇಡ ಅಂತ ಹೇಳೋದಕ್ಕಾಗಲ್ಲ. ನೀನು ಚೆನ್ನಾಗಿರೋರ ಹತ್ರ ಚೆನ್ನಾಗಿರು. ಇವಾಗ ಹಂಗಾದ್ರೆ ಎಲ್ಪ್ ಮಾಡಲ್ವಾ ಸತ್ಯ ನೀನು? ನಾನು ಏನು ಮಾಡೋದು? ನಾನು ಯಾರಿಗೂ ಹೇಳೋದಿಲ್ಲ ಕೇಳೋದಿಲ್ಲ, ನಾನು ಏನು ಹೆಲ್ಪ್ ಮಾಡೋದಿಲ್ಲ. ನಾನು ಹೇಳೋದಕ್ಕಾಗಲ್ಲ ಅಕ್ಕನಿಗೆ. ನಾನೇನು ನಾನು ಬ್ಲೌಸ್ ಇಸ್ಕೊಂತೀನಿ, ಹೊಲ್ದು ಕಳಿಸ್ತೀನಿ, ನನ್ನ ಕೆಲಸ ಏನೋ ನಾನು ಮಾಡ್ಕೊಂಡು ಕಳಿಸ್ತೀನಿ ಅಷ್ಟೇ. ನಾನು ಬೇರೆ ವಿಷಯಕ್ಕೆಲ್ಲ ತಲೆ ಹಾಕಲ್ಲ, ಕಂಡರ ವಿಷಯಕ್ಕೆಲ್ಲನ. ಸರಿನಾ? ಆ ಅಕ್ಕ ಏನು ಬರುತ್ತೆ ನಮ್ಮ ಮನೆ ಹತ್ರ, ಬ್ಲೌಸ್ ಇಸ್ಕೊಳ್ಳುತ್ತೆ, ಬ್ಲೌಸ್ ಕೊಡೋದು ಇಸ್ಕೊಳ್ಳೋದು ಇದ್ರೆ ಮಾತ್ರ ಬರುತ್ತೆ ಹೋಗುತ್ತೆ. ನಮ್ಗೆ ಯಾಕೆ ಕಣ್ಣರ ಮನೆ ವಿಷಯ? ನಮ್ಗೆ ಯಾಕೆ? ನಾನು ಯಾಕೆ ಕಣ್ಣರ ಮನೆ ವಿಷಯದಲ್ಲಿ ತಲೆ ಹಾಕಬೇಕು? ನಾನು ಯಾಕೆ ನಿಮಗೆ ಶಿಕ್ಷೆ ಕೊಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬೇಕು? ಅವಕ್ಕ ಹೋಗಿ ಗೌಡ್ರ ಹತ್ರ ಹಂಗೆ ಹೇಳೋಣ, ಗೌಡ್ರು ಬಂದು ನಾನು ಕೇಳೋಣ ಯಾಕಮ್ಮ ಹಿಂಗೆ ಹೇಳಿದೆ ಅಂತ ಹೇಳಿ ಮತ್ತೆ ನಾನು ಅಪರಾಧಿ ಆಗೋಣ? ಸುಮ್ಮನೆ ಹೋಗೆ. ಸರಿ ಆಯಿತು ಸತ್ಯ, ನೀನು ಮಾಡೋಣ. ಇವಾಗ ಬಂದಿದ್ದಾಳೆ. ಮಾನ ಮರ್ಯಾದೆ ಇಲ್ದವಳು ನಮ್ಮ ಮನೆ ಹತ್ರ ಬರುತ್ತಲ್ಲ ಅವಕ್ಕ ರೇಣುಕಾಂಟಿ, ಅದಕ್ಕೆ ಬಂದಿದ್ದಾಳೆ. ನೀನು ಹೇಳು ಅಂತ ಹೇಳಿ ನಾವ್ಯಾಕೆ ಹೇಳಕ್ ಹೋಗೋಣ? ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ತಪ್ಪು ಮಾಡೋದಕ್ಕಿಂತ ಮುಂಚೆಗೆ ಅವ್ರು ಇರಬೇಕಾಗಿತ್ತು. ಯಾರ್ದೇನು ಅಂತ ಹೇಳಿ ಇವಳು ಅವಳಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬಿಟ್ಟು ಇವಾಗ ಬಂದಿದ್ದಾಳೆ. ನಾವು ಅದು ಹೆಂಗಪ್ಪ ಹೇಳೋಕ್ಕಾಗುತ್ತೆ? ನಾನು ಏನು ಬೇರೆ ವಿಷಯಕ್ಕೆ ನಾನೇನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಮ್ಮ ಮನೆದೇ ಸಾವಿರ ಐತೆ, ನಮ್ಮ ಮನೆ ವಿಷಯನೇ ಯಾರೂ ಕೇಳೋದಿಲ್ಲ. ಎಲ್ಲರ ಮನೆ ವಿಷಯಕ್ಕೂ ತಲೆ ಕೆಡಿಸ್ಕೊಂಡು ನಾನು ಯಾಕೆ ಹೋಗೋಣ? ನಾನು ಏನು ಹೇಳೋದಿಲ್ಲ ಕೇಳೋದಿಲ್ಲ. ಅದಕ್ಕೆ ಸರಿಯಾಗಿ ಬೈದು ಕಳಿಸ್ದೆ. ಸುಮ್ಕಿರು, ಓದ್ಲು. ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಅಷ್ಟೇ. ಮತ್ತೆ ಒಂದು ಸತಿ ನೋಡ್ಕೊಂಡ್ಮೇಲೆ ಬಿಸಾಕೊಂಡು ಸುಮ್ಮನೆ ಆಗ್ಬೇಕಂತಾನೆ ಎಲ್ಲನ ಊಟನ ಅತಿಯಾಗಿ ಹಚ್ಕೊಂಬಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ಇವಾಗ ಬಂದಿದ್ದಾಳೆ. ಫ್ರೆಂಡಾಗಿ ನೀನೇ ಹೆಲ್ಪ್ ಮಾಡಬೇಕು, ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಬೇಕು. ಫ್ರೆಂಡೇನೆ, ಒಂದು ಸತಿ ಫ್ರೆಂಡು ಅಂತ ಕರೆದ್ಮೇಲೆ ಅವ್ರ ಫ್ರೆಂಡೇನೆ. ಅದಕ್ಕೆ ನೀನು ಬಂದು ನನಗೆ ಸಹಾಯ ಮಾಡಬೇಕು. ಗೌಡ್ರಿ ಹೆಂಡ್ತಿನ ಮನೆ ತಕ್ಕ ಬರುತ್ತೆ ಬ್ಲೌಸ್ ಹೊಲ್ಸೋಕ್ಕೆಲ್ಲ. ನಾನು ಅಯ್ಯಮ್ಮ ತುಂಬ ಕ್ಲೋಸ್ ಆಗಿದ್ದೀವಿ. ನಾನು ಅವ್ರ ಮನೆ ಹತ್ರ ಹೋಗ್ತಾ ಇರ್ತೀನಿ, ಬ್ಲೌಸ್ ಹೊಲ್ದಾಗ ಕೊಟ್ಟು ಬರ್ತಾ ಇರ್ತೀನ. ಅದಕ್ಕೆ ನೋಡಿದಾಳಲ್ಲ, ಅದಕ್ಕೇ ಸತ್ಯ ನೀನೇ ಸಹಾಯ ಮಾಡಬೇಕು ಅಂತ ಹೇಳಿ ಬಂದಿದ್ದಾಳೆ. ನಾವು ಯಾತು ಹೇಳಕ್ಕೆ ಹೋಗಲ್ಲಪ್ಪ, ನಮ್ಮ ಮನೆದೇ ಸಾವಿರ. ಬೇರೆಯವ್ರ ಬಲ್ಲ ವಿಷಯ ಕಟ್ಕೊಂಡು ನನಗೆ ಏನಾಗಬೇಕಾಗೈತೆ? ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.